ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಹರೀಶ್ ನಾಗರಾಜು. ಕೃಷಿ, ಎಪಿಎಂಸಿ ಈ ಎಲ್ಲ ಕಾಯ್ದೆಗಳು ಬರ್ತಾ ಇದೆ, ಅದನ್ನು ಕಾನೂನು ಮಾಡಕ್ಕೆ ಹೊರಡ್ತಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಅಂತ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಎಲ್ಲ ಸುದ್ದಿಗಳನ್ನು ಕೂಡ ನಿಮ್ಮ ಮುಂದೆ ಇಟ್ವಿ. ಮಧ್ಯಾಹ್ನ 3 ಗಂಟೆ ಆಯಿತು. ಇವಾಗ ಏನಾಗ್ತಿದೆ ಅಂತೀರಾ? ಇದೀಗ ಬರ್ತಿರುವಂಥ ಮೊದಲ ಬ್ರೇಕಿಂಗ್ ನ್ಯೂಸ್ ನೋಡಿ. ಬೆಂಗಳೂರಿನಲ್ಲಿ ತೀವ್ರಗೊಳ್ತಾ ಇದೆ ಪ್ರತಿಭಟನೆಯ ಕಾವು. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆ. ಫ್ರೀಡಂ ಪಾರ್ಕ್ ಹತ್ರ ಹೋಗೋದಕ್ಕೆ ಪ್ರತಿಭಟನಾಕಾರರು ಟ್ರೈ ಮಾಡಿದ್ರು, ಆದರೆ ಬ್ಯಾರಿಕೇಡ್ ಎಲ್ಲ ಹಾಕಿ ಪೊಲೀಸರು ಈಗಾಗಲೇ ಅಲ್ಲಿ ಅವ್ರನ್ನ ತಡೆದ್ರು. ಆಗೇನಾಯ್ತು ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಎಲ್ಲ ದಿಕ್ಕುಗಳಿಂದ ಟೌನ್ ಹಾಲಲ್ಲಿ ಸೇರಿದ್ರು. ಅದಾದ್ಮೇಲೆ ಟೌನ್ ಹಾಲಿಂದ ಹೊರಡ್ತು ಆ ಪ್ರತಿಭಟನೆಯ ರ್ಯಾಲಿ. ಅದು ನೇರವಾಗಿ ಫ್ರೀಡಂ ಪಾರ್ಕ್ ಕಡೆ ಹೋಗ್ತಿದ್ರು. ಆದರೆ ಮಧ್ಯ ಮೈಸೂರು ಬ್ಯಾಂಕ್ ಸರ್ಕಲ್, ಅಲ್ಲಿಂದ ಅವ್ರು ರೈಟ್ ಅನ್ನು ತಗೋಬೇಕು. ಆಗ ಅಲ್ಲಿ ಶುರುವಾದಂಥ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ ಈಗ ನೋಡ್ತಾ ಇದ್ದೀರಾ. ಪ್ರತಿಭಟನಾಕಾರನ ವಶಕ್ಕೆ ಪಡ್ಕೊಂಡ್ರು. ಆ ಬಸ್ ಬಂದಿದ್ದೆ, ಅಫ್ಕೋರ್ಸ್ ಪೊಲೀಸ್ ಬಸ್ ಅದು. ಅದರೊಳಗೆ ಎಲ್ಲರನ್ನೂ ಕೂಡ ತುಂಬಿದ್ರು. ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋದರು. ಬ್ಯಾರಿಕೇಡ್ಗಳು ಹಾಕಿದ್ರು. ಆದರೂ ಕೂಡ ಅದನ್ನು ತಳ್ಳಿ ನುಗ್ಗಿ ಮುಂದಕ್ಕೆ ನುಗ್ಗೋ ಪ್ರಯತ್ನ ನಡೀತು. 20ಕ್ಕೂ ಹೆಚ್ಚು ಕಾರ್ಯಕರ್ತರು ಪೊಲೀಸರ ವಶಕ್ಕೆ ಪಡ್ಕೊಂಡ್ರು. ಬಸ್ನಲ್ಲಿ ಕಾರ್ಯಕರ್ತರನ್ನ ಕರ್ಕೊಂಡು ಹೋದರು ಪೊಲೀಸರು. ಎಲ್ಲ ಕೂಡ ಈ ಪ್ರತಿಭಟನೆಯ ಭಾಗವಾಗಿ ನಡೀತು. ಒಳಗೆ ಕೂತ ಮೇಲೂ ಬಿಡಲಿಲ್ಲ. ಅವ್ರ ಹೋರಾಟದ ಕೂಗು, ಅವರ ಪ್ರತಿಭಟನೆ ಕೂಗು ಎಲ್ಲವೂ ನಡೀತಾ ಇತ್ತು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಶುರುವಾಯಿತು. ಅಲ್ಲಿಂದ ಇಲ್ಲಿ ತನಕ 3 ಗಂಟೆಯ ಈ ಸಮಯ ಪ್ರತಿಭಟನಾಕಾರನ್ನ ಅಲ್ಲೀಗ ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಅಂದರೆ ಫ್ರೀಡಂ ಪಾರ್ಕ್ ಕಡೆ ಹೋಗೋಕ್ಕೆ ಸಾಧ್ಯ ಆಗಲ್ಲ, ಬಿಕಾಸ್ ಬ್ಯಾರಿಕೇಡ್ ಆಗಿ ಅಲ್ಲಿ ತಡೆದಿದ್ದಾರೆ. ಬೆಂಗಳೂರಿನ ಹೃದಯ ಭಾಗ ಸ್ತಬ್ಧ ಆಗೋಗಿತ್ತು ಸುಮಾರು 3-4 ತಾಸುಗಳ ಕಾಲ. ಈಗಲೂ ಅಷ್ಟೇ ಮೈಸೂರು ಬ್ಯಾಂಕಲ್ಲಿ ಸಿಚುವೇಶನ್ ಇದೆ. ಅಂದರೆ ಮೆಜೆಸ್ಟಿಕ್ ಅಂದರೆ KG ರೋಡು, ಈ ಕಡೆ ರೇಸ್ ಕೋರ್ಸ್ಗೆ ಹೋಗೋ ರೋಡು ಎಲ್ಲ ಬ್ಲಾಕ್ ಹೋಗಿರುತ್ತೆ. KR ರೋಡು ಎಲ್ಲ ಕಡೆ. ಹೃದಯ ಭಾಗಕ್ಕೆ ಓಡಾಡದೇ ಇರೋದೇ ಭಾಳ ಒಳ್ಳೆಯದು. ಇಲ್ಲಾಂದರೆ ಸಿಕ್ಕಾಕೊಂಡ್ಬಿಡ್ತೀರಾ. ಆದರೆ ಇದ್ಯಾಕೋ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಯಿತು. ಇದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಅಲ್ಲೇ ಇದ್ದರು. ಅಲ್ಲಿಂದ ಮಾಹಿತಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಲೆಟ್ಸ್ ಏನಾಗಿದೆ ಅಂತ. ಓಟು ಗಂಗಾಧರ್. ಟೌನ್ ಹಾಲ್ ಇಂದ ಹೊರಟಂತ ರ್ಯಾಲಿ ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಬಂದಿತ್ತು. ನಂತರ ಸುಮಾರು 1 ಗಂಟೆಗಳ ಕಾಲ ಈ ಒಂದು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬಟ್ ಪೊಲೀಸರು ಆ ಒಂದು ಪ್ರತಿಭಟನೆಯನ್ನು ನಿಲ್ಲಿಸುವಂತೆ ಎಲ್ಲ ಮನವಿ ಮಾಡಿದ್ರು ಕೂಡ ಎಲ್ಲ ಪ್ರತಿಭಟನಾಕಾರರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಿನ್ನೆಲೆಯಲ್ಲಿ ಎಲ್ಲ ಒಂದು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯ ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ DCP ಅನುಚೇತ್ ಅವರ ನೇತೃತ್ವದ ತಂಡ, ಅದಲ್ಲದೆ ಪೊಲೀಸರೆಲ್ಲರೂ ಕೂಡ ಯಾರು ಏನು ಒಪ್ಪದ ಅಂದ್ರೆ ಪ್ರತಿಭಟನೆಯನ್ನ ಕೈಬಿಡಲು ಒಪ್ಪದೆ ರಸ್ತೆಯಲ್ಲೇ ಕುಳಿತು ಧರಣಿ ಮಾಡ್ತಾ ಇದ್ರು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಎಲ್ಲರನ್ನ ಕೂಡ ಕರೆದೊಯ್ಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ 2 BMTC ಬಸ್ಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಒಂದು ಪ್ರತಿಭಟನಾಕಾರರನ್ನ ಏನು ಕನ್ನಡಪರ ಕಾರ್ಯಕರ್ತರೇನಿದ್ರು ಅವ್ರನ್ನೆಲ್ಲರೂ ಕೂಡ ಇಲ್ಲಿಂದ ಅವರನ್ನ ವಶಕ್ಕೆ ಪಡೆದು ಕರೆದೊಯ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಇನ್ನು BMTC ಬಸ್ ಎಲ್ಲ ಕರ್ಕೊಂಡ್ ಬರ್ತಾ ಇದ್ದಾರೆ. ಆ BMTC ಬಸ್ ಎಲ್ಲ ಕಂದು ಅವರನ್ನ ಎಲ್ಲ ವಶಕ್ಕೆ ಪಡೆದು ಬಸ್ನಲ್ಲಿ ತುಂಬಿಕೊಂಡು ಅವ್ರನ್ನೆಲ್ಲ ಕೂಡ ವಶಕ್ಕೆ ಪಡೆದು ದೂರ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇರೋಂಥದ್ದು. CIR ಸೌತ್ ಆ ಮೈದಾನ ಆಡುಗೋಡಿ ಏನಿದೆ, ಅದಲ್ಲದೆ ಮೈಸೂರು ರಸ್ತೆಯ ಒಂದು ಅಲ್ಲಿನ ಮೈದಾನಕ್ಕೂ ಕೂಡ ಕೆಲವರನ್ನ ಕರ್ಕೊಂಡೋಗಿ ಅಲ್ಲೇ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಇಲ್ಲಿ ಕುರುಬೂರು ಶಾಂತಕುಮಾರ್ ಇದ್ದಾರೆ. ಮತ್ತೊಂದು ಕಡೆ ಕನ್ನಡ ಪರ ಒಂದು ಹೋರಾಟಗಾರನಿದ್ದಾರೆ. ಅವರೆಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಪೊಲೀಸರು ಸಹ ಅವರನ್ನ ಪ್ರತಿಭಟನೆ ಕೈ ಬಿಡುವಂತ ಎಲ್ಲ ಒಂದು ಮನವಿಯನ್ನ ಮಾಡಿದ್ರು. ಬಟ್ ಆದ್ರೆ ಇದಕ್ಕೆ ಆಸ್ಪದ ಕೊಡದ, ಅದಕ್ಕೆ ಏನು ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅನ್ನೋದ್ರ ಬಗ್ಗೆ ಅವರೊಂದು ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಆ ಗಲಾಟೆ ಯಾರು ಮಾಡ್ತಾ ಇದ್ರು ಅವರನ್ನ ಏನು ನೆಲದಲ್ಲೇ ಬಿದ್ದು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತವರನ್ನ ಕರೆದೊಯ್ಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಗಿರ್ಬೋದು ಅಥವಾ ಬೇರೆ 3 ಜನ ಅಂದ್ರೆ ವಿವಿಧ ಪರ ಕನ್ನಡ ಸಂಘಟನೆಯ ಕಾರ್ಯಕರ್ತರು, ಅವರ ಮುಖಂಡರೇನಿದ್ದಾರೆ ಅವರೆಲ್ಲರೂ ಕೂಡ ಒಂದು ವೆಹಿಕಲ್ಸ್ ಮೇಲೆ ಅವರು ನಿಂತು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದಾರೆ. ಬಟ್ ಇದರ ಮಧ್ಯದಲ್ಲಿ ರಸ್ತೆಯ ಸರ್ಕಲ್ ನಲ್ಲಿ ಬ್ಯಾರಿಕೇಡ್ಗಳನ್ನ ತಳ್ಳಿ
ಮುಂದೆ ಹೋಗಲು ಪ್ರಯತ್ನ ಪಡ್ತಾ ಇದ್ದಂತಹವರನ್ನ ಈಗ ವಶಕ್ಕೆ ಪಡೆದು ಕರೆದೊಯ್ಯುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇದಲ್ಲದೆ ಯಾವುದೇ ಅಹಿತಕರ ಘಟನೆಗಳು ನಡೆದ ನಿಟ್ಟಿನಲ್ಲಿ ಶಾಂತಯುತವಾಗಿ ಪ್ರತಿಭಟನೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಕ್ರಮಗಳನ್ನ ಭದ್ರತೆಯನ್ನ ಕೈಗೊಂಡಿದ್ರು. ಸುತ್ತಲೂ ಕೂಡ ಮೈಸೂರು ಬ್ಯಾಂಕ್ ಸರ್ಕಲ್ನ ಬಳಿ ನೋಡಬಹುದು, ಈಗ ಬಸ್ಸನ್ನ ತಟ್ಟಿ ಒಂದು ಆಕ್ರೋಶವನ್ನ, ಮಹಿಳೆಯರಾಗಿರಬಹುದು ಎಲ್ಲರೂ ಕೂಡ ಬಸ್ಸನ್ನ ತಟ್ಟಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಲ್ಲಿ ಏನು ಬಸ್ಗೆ ಹತ್ತಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಏನು ಒಂದು ಸರ್ಕಾರದ ವಿರುದ್ಧ ಒಂದು ಧಿಕ್ಕಾರ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೈತ ವಿರೋಧಿ ಶಾಸನವನ್ನ ಸರ್ಕಾರ ತರಲು ಮುಂದಾಗಿದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕನ್ನಡ ಪರ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಕನ್ನಡದ ಏನೋ ಒಂದು ಬಾವುಟವನ್ನ ಏನೋ ಒಂದು ಇದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಬ್ಬೊಬ್ಬರನ್ನೇ ಈಗ ವಶಕ್ಕೆ ಪಡೆದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಯಾರು ಪೊಲೀಸರ ಮನವಿಯನ್ನ ಒಪ್ಪೋದಿಲ್ವೋ ಅವರೆಲ್ಲರನ್ನೂ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಸುಮಾರು ಇದುವರೆಗೂ ಕೂಡ ಏನು ಈಗ 20ಕ್ಕೂ ಹೆಚ್ಚು ಜನ, ಅಂದ್ರೆ ಒಂದೊಂದು ಬಸ್ಸಿನಲ್ಲಿ 20ಕ್ಕೂ ಹೆಚ್ಚು ಜನ ಅದರಂತೆ ಸುಮಾರು 100ಕ್ಕೂ ಹೆಚ್ಚು ಜನ ಕಾರ್ಯಕರ್ತರೆಲ್ಲರೂ ಕೂಡ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಾರಂತದ್ದು. ಕೆಲವೊಂದು ಜನ ಪೊಲೀಸರ ಮನವಿಗೆ ಅವರ ಮನೆಗೆ ಹೋಗ್ಬಿಟ್ಟು ಒಂದಷ್ಟು ಜನ ಇಲ್ಲಿಂದ ಹೊರಟಿರುವಂತದ್ದು. ಬಟ್ ಆದ್ರೆ ಯಾರು ಮಾತು ಕೇಳಿಲ್ಲ ಅಂತವರೆಲ್ಲ ವಶಕ್ಕೆ ಪಡೆದ ಕೆಲಸವನ್ನ ಈಗ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಗಂಗಾಧರ್ ವಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ರೈತರ ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದವರು ಅಫ್ಕೋರ್ಸ್ ಕುರುಬೂರು ಶಾಂತಕುಮಾರ್ ಒಂದ್ ಕಡೆ, ಕೋಡಿಹಳ್ಳಿ ಚಂದ್ರಶೇಖರ್ ಇನ್ನೊಂದು ಕಡೆ, ಇನ್ನೂ ಹಲವಾರು ಜನ. ಈ ನಡುವೆ ನ್ಯೂಸ್ 18 ಜೊತೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮಾತಾಡಿದ್ರು. ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ರೈತರ ಪರವಾಗಿ ಏನ್ ಮಾಡ್ಬೇಕು ಹೇಳಿ, ಹಾಗೆ ಕರೆದ್ರೆ ನಾವು ಜೊತೆ ಚರ್ಚೆ ಮಾಡ್ತೀವಿ. ಇವತ್ತು ರಾತ್ರಿ ಕರಿತಿರೋ, ನಾಳೆ ಕರಿತಿರೋ ಕರೀರಿ. ಆದರೆ ನಿಮಗೂ ಜ್ಞಾಪಕ ಇರಲಿ, ನಿಮ್ಮ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಹೇಳಿ ಇದನ್ನ ತಡೆ ಹಿಡಿಸಲಿಕ್ಕೆ ಸಾಧ್ಯವೇ? APMC ಕಾಯ್ದೆ ನಮ್ಮ ಮಂತ್ರಿಗಳು ಯಾರು ಈಗಿರುವ APMC ಕಾಯ್ದೆಯನ್ನ ಅಧ್ಯಯನ ಮಾಡಿಲ್ಲ. APMC ಕಾಯ್ದೆಯನ್ನ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ. ಅದರಲ್ಲಿರುವ ಬಿಳಿ ಚೀಟಿ ಕಮಿಷನ್ ತಿದ್ದುಪಡಿ ಮಾಡೋದಾದ್ರೆ ನಮಗೆ ಒಪ್ಪಿಗೆ. ಕೃಷಿ ನೂತನ ಕಾಯ್ದೆಗಳು ರೈತರ ಪರ ಅಂತಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಆದರೆ ಇದಕ್ಕೆ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರಂತೂ ತುಂಬಾ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಾಯ್ದೆಗಳು ರೈತರಿಗೆ ಮರಣಶಾಸನ ಆಗ್ತಾ ಇದೆ ಅಂತ ಕಿಡಿಕಾರ್ದ್ರು. ಹಾಗಾದ್ರೆ ಸಿದ್ದರಾಮಯ್ಯನವರು ಏನು ಮಾತಾಡಿದ್ರು ಇಲ್ಲಿದೆ ನೋಡಿ. ಭವಿಷ್ಯದ ದೃಷ್ಟಿಯಿಂದ ಈ ಬಗ್ಗೆ ಸಾಕಷ್ಟು ವಿಧಾನಮಂಡಲದಲ್ಲಿ ಚರ್ಚೆ ಆದ ಮೇಲೆ ಈ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ನನ್ನ ಬೆಳೆ ನನ್ನ ಹಕ್ಕು, APMC ಕಾಯ್ದೆ ತಿದ್ದುಪಡಿಯಿಂದ ರೈತ ತಾನು ಬೆಳೆದಂಥ ಬೆಳೆಯನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡಬಹುದು. APMCಗೆ ಹೋಗ್ಬೇಕಾದ್ರೂ ಮಾರಾಟ ಮಾಡಬಹುದು, ನೇರವಾಗಿ ರಾಜ್ಯದ ದೇಶದ ಯಾವುದೇ ಭಾಗದಲ್ಲಿ ಹೋಗಬೇಕಾದರೂ ನನ್ನ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡಬಹುದು. ಈ ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅಂತ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದವನು ನಾನು. APMCಗೆ ಬೇಕಾದರೂ ಹೋಗಿ ಮಾರಾಟ ಮಾಡಬಹುದು, ನೇರವಾಗಿ ಅವರು ಖುಷಿ ಬಂದ ಕಡೆ, ಒಳ್ಳೆ ಬೆಲೆ ಸಿಗೋ ಕಡೆ ಮಾರಾಟ ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯವನ್ನು ಇವತ್ತು ರೈತ ಸಮೂಹಕ್ಕೆ ಕೊಟ್ಟಿದೆ. ಇದೊಂದು ಐತಿಹಾಸಿಕ ನಿರ್ಣಯ. ABC ಸೆಕ್ಷನ್ 80ಗೆ ತಿದ್ದುಪಡಿ ತಂದಿದ್ದಾರೆ. ಏನು ಹೇಳ್ತದೆ 80ನಲ್ಲಿ ಅಗ್ರಿಕಲ್ಚರಿಸ್ಟ್ ಅಲ್ಲದೇದವರಿಗೆ ಮಾರಾಟ ಮಾಡೋಂಗಿಲ್ಲ ಅಂತ ಇದೆ. ನಾನ್ ಅಗ್ರಿಕಲ್ಚರಿಸ್ಟ್ ತಗೋಬಾರ್ದು ಅಂತ ಹೇಳಿದ್ರು. ಈಗ ಏನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪ, ಇದ್ರ ಮುಚ್ಚಾಕ್ತಾ ಇದ್ದಾರೆ. ಎನಿಬಡಿ ಕ್ಯಾನ್ ಪರ್ಚೇಸ್, ಎನಿಬಡಿ. ಒಂದಷ್ಟು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮತ್ತು ಸರ್ಕಾರದ ನಿಲುವು ಎಲ್ಲದ್ರ ಬಗ್ಗೆ, ಅಂದರೆ ಕೃಷಿ ನೂತನ ಕಾಯ್ದೆ ಬಗ್ಗೆ, ರೈತ ಪ್ರತಿಭಟನೆ ಬಗ್ಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಮಾತಾಡಿದ್ರು. ಅದನ್ನು ಕೂಡ ನಿಮಗೆ ಕೇಳಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ತಿದ್ದುಪಡಿಯಿಂದ ಯಾರು ಬೇಕಾದರೂ ಕೃಷಿಯನ್ನು ಮಾಡಬಹುದು. ಮತ್ತೆ ನಮ್ಮ ರಾಜ್ಯಕ್ಕೆ ಕೈಗಾರಿಕೆಗಳ ಅಗತ್ಯವೂ ಇದೆ. ಎಲ್ಲಿ ಕೃಷಿಗೆ ಉಪಯೋಗ ಇಲ್ಲದೆ ಇರುವಂತಹ ಭೂಮಿನಲ್ಲಿ ಕೈಗಾರಿಕೆಗಳನ್ನ ಮಾಡೋದ್ರಿಂದ 16,000 ಜನರಿಗೆ ಒಂದೊಂದು ಕಡೆ ಉದ್ಯೋಗ ಸಿಗುತ್ತೆ, ನಿರುದ್ಯೋಗ ಸಮಸ್ಯೆ ಬಗೆಯಿರುತ್ತೆ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಬಗ್ಗೆ ರೈತ ಸಂಘಟನೆಗಳು, ಕಾಂಗ್ರೆಸ್ಸಿನ ಕೆಲವರು
ಪಿತೂರಿಯನ್ನು ಮಾಡಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ನನ್ನಿಂದ ಅನ್ನ ಕೊಡುವಂಥ ಅನ್ನದಾತ ರೈತನಿಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಈ ಬಗ್ಗೆ ಸಾಕಷ್ಟು ವಿಧಾನಮಂಡಲದಲ್ಲಿ ಚರ್ಚೆಯಾದ ಮೇಲೆ ಈ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ನನ್ನ ಬೆಳೆ ನನ್ನ ಹಕ್ಕು. APMC ಕಾಯ್ದೆ ತಿದ್ದುಪಡಿಯಿಂದ ರೈತ ತಾನು ಬೆಳೆದಂಥ ಬೆಳೆಯನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡಬಹುದು. APMCಗೆ ಹೋಗ್ಬೇಕಾದ್ರೂ ಮಾರಾಟ ಮಾಡಬಹುದು. ನೇರವಾಗಿ ರಾಜ್ಯದ ದೇಶದ ಯಾವುದೇ ಭಾಗದಲ್ಲಿ ಹೋಗಬೇಕಾದರೂ ತನ್ನ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡಬಹುದು. ತನಗೆ ಎಲ್ಲಿ ಒಳ್ಳೆಯ ಬೆಲೆ ಸಿಗುತ್ತೋ ಅಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. APMC ಬಾಗಿಲು ಮುಚ್ಚಿಲ್ಲ ನಾವು. APMCಗೆ ಬೇಕಾದರೂ ಹೋಗಿ ಮಾರಾಟ ಮಾಡಬಹುದು. ಯಡಿಯೂರಪ್ಪನಿಂದ ರೈತ ಸಮೂಹಕ್ಕೆ ಅನ್ಯಾಯ ಆಗುವಂಥ ಕೆಲಸ ಆಗೋದಿಲ್ಲ. ಈ ಭರವಸೆಯನ್ನು ತಾವಿಡಬೇಕು. ರೈತ ಸಮುದಾಯದವರು ಈ ರೀತಿ ಚಳುವಳಿ ಮಾಡೋರಂಥ ಅವರು ಅಡ್ಡದಾರಿಗಿಡಿಸುವಂಥ ಪ್ರಯತ್ನ ಮಾಡಿದಾಗ ಅದಕ್ಕೆ ತಾವು ಮರಳಾಗಬೇಡಿ. ನಾನು ನಿಮ್ಮ ಜೊತೆಗಿದ್ದೇನೆ. ಯಾವ ಕಾರಣಕ್ಕೂ ನಿಮ್ಮ ಹಿತಕ್ಕೆ ಧಕ್ಕೆ ಆಗುವಂಥ ಕೆಲಸ ಈ ಯಡಿಯೂರಪ್ಪನಿಂದ ಆಗೋದಿಲ್ಲ ಅನ್ನೋ ಭರವಸೆಯನ್ನು ನನ್ನ ರೈತ ಸಮುದಾಯದವರಿಗೆ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಟಿವಿ ಮುಂದೆ ಕೂತಿದ್ದಾಗ ಅಫ್ಕೋರ್ಸ್ ನ್ಯೂಸ್ 18 ಮೂಲಕ ಎಲ್ಲ ಮಾಹಿತಿಗಳನ್ನು ಪಡ್ಕೋತಾ ಇರ್ತೀರಾ. ವೆಲ್ಕಮ್ ಬ್ಯಾಕ್. ಬ್ರೇಕ್ ಮುಂಚೆ ನಾವು ತೋರಿಸಿದ್ವಿ, ಕೆಲವೇ ಹೊತ್ತಿನ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು, ಸರ್ಕಾರ ರೈತರ ಪರವಾಗಿದೆ, ಯಾವುದೇ ಸಂದರ್ಭದಲ್ಲೂ ಕೂಡ ಅವರಿಗೆ ಕೆಟ್ಟದಾಗೋದಕ್ಕೆ ಬಿಡಲ್ಲ ಅಂತೆಲ್ಲ ಕೂಡ ಮಾತಾಡ್ತಿದ್ರು. ಇದೇ ನಡುವೆ ಈ APMC ಕಾಯ್ದೆಗಳು ಜನಪರವಾಗಿದೆ ಅಂತ CMನ ಕಾನೂನು ಸಲಹೆಗಾರ ಮೋಹನ್ ಲಿಂಬಿಕಾಯಿ ಅವರು ಹೇಳಿಕೆ ಕೊಟ್ಟರು. ರೈತರ ಅಭಿವೃದ್ಧಿಗೆ ಪೂರಕ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ರೈತರ ಭೂಮಿ ಮತ್ತು ಬೆಳೆಗೆ ಸ್ಪರ್ಧಾತ್ಮಕ ಬೆಲೆ ಸಿಗುತ್ತೆ. ಕೆಲವರು ರೈತರಿಗೆ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಮೋಹನ್ ಲಿಂಬಿಕಾಯಿ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ನನ್ನ ಸಹೋದ್ಯೋಗಿ ಪರಶುರಾಮ್ ತಹಸೀಲ್ದಾರ್ ಮೋಹನ್ ಲಿಂಬಿಕಾಯಿ ಅವ್ರ ಜೊತೆ ಮಾತಾಡ್ಸಿದ್ರು. ಅವಾಗ ಏನೇನಾಯಿತು, ಏನೇನು ಮಾತಾಡಿದ್ರು ಇಲ್ಲಿದೆ ನೋಡಿ. ನೂತನ ಭೂ ಸುಧಾರಣಾ ಕಾಯ್ದೆ ಮತ್ತು APMC ತಿದ್ದುಪಡಿ ಕಾಯ್ದೆ ವಿರುದ್ಧ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಗಳು ಭುಗಿಲೇಳ್ತಾ ಇದ್ದಾವೆ. ಕೆಲವರು ಕಾಯ್ದೆಗಳು ಜನಪರವಾಗಿದ್ದಾವೆ ಅನ್ನುವಂತಹ ಮಾತುಗಳನ್ನು ಹೇಳಿದರೆ, ಇನ್ನು ಕೆಲವರು ರೈತ ವಿರೋಧಿ ಕಾನೂನುಗಳು ಇವಾಗಿವೆ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಮೋಹನ್ ಲಿಂಬಿಕಾಯಿ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಹೇಳ್ರಿ, ಈ ಕುರಿತು ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೊಸ ಕಾಯ್ದೆಗಳ ಬಗ್ಗೆ ಅಂತ? ಈ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ನಿಯಮ ಕಲಂ 79A ಮತ್ತು B ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಜನ ಇದ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಇದರಿಂದ ಜನರಿಗೆ, ವ್ಯಾಪಾರಸ್ಥರಿಗೆ, ಉದ್ದಿಮೆದಾರರಿಗೆ ಬಹಳ ಉಪಯೋಗ ಇದೆ. ಕಾರಣ ಅಂತಂದರೆ 79A ಆ್ಯಂಡ್ B ಅದರ ಬಗ್ಗೆ ಸ್ವಲ್ಪ ಇತಿಹಾಸ ಅಂತಂದರೆ, ಒಂದು ವರ್ಷಕ್ಕೆ ವಾರ್ಷಿಕ ಉತ್ಪನ್ನ 50,000 ರೂಪಾಯಿಗಿಂತಲೂ ಹೆಚ್ಚು ಅಗ್ರಿಕಲ್ಚರ್ನ ಬಿಟ್ಟು, ಅಂದರೆ ಕೃಷಿ ವಲಯದಿಂದ ಬಿಟ್ಟು ಬೇರೆ ವಲಯದಿಂದ ಇದ್ದಾಗ ಏನಂದ್ರೆ ಜಮೀನನ್ನು ಖರೀದಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕಾನೂನಿತ್ತು. ಅದು 50,000 ರೂಪಾಯಿ ಇದ್ದದ್ದನ್ನು 1 ಲಕ್ಷ ರೂಪಾಯಿ ಮಾಡಿದರು. 1 ಲಕ್ಷ ಇದ್ದದ್ದನ್ನು 2.5 ಲಕ್ಷ ಮಾಡಿದರು. ಅಂದ್ರೆ ಕೃಷಿ ವಲಯವನ್ನು ಬಿಟ್ಟು ಬೇರೆ ಮೂಲಗಳಿಂದ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚು ಉತ್ಪನ್ನ ಬರ್ತಿತ್ತು ಅಂತಂದ್ರೆ ಅವರು ಕೃಷಿ ಜಮೀನನ್ನು ಖರೀದಿ ಮಾಡಲಿಕ್ಕೆ ಬರೋದಿಲ್ಲ ಅಂತಿತ್ತು. ಅದಾದ ನಂತರ ಈ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 25 ಲಕ್ಷ ಮಾಡಿದ್ರು ಅದನ್ನು. ಅಂದರೆ 25 ಲಕ್ಷಕ್ಕಿಂತಲೂ ಹೆಚ್ಚು ಉತ್ಪನ್ನ ಇದ್ದರೂ ಸಹಿತ ಖರೀದಿ ಮಾಡಬಹುದು ಅಂತ ಮಾಡಿದರು. ಈಗ ಆ ಕಟ್ಟಳೆನೇ ತೆಗೆದು ಹಾಕಿದರು. ಇದರಿಂದ ಏನು ತೊಂದರೆ ಆಗಿತ್ತು ಅಂತಂದ್ರೆ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತಂದ್ರೆ, ಯಾವುದೋ ಟ್ರಸ್ಟ್ ಮಾಡಬೇಕು ಅಂತಂದ್ರೆ, ಯಾವ್ದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ, ಅಥವಾ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಂದು ಪಾರ್ಕ್ ಮಾಡಬೇಕು ಅಂತಂದ್ರೆ, ಈ ಪರ್ಮಿಷನ್ ತೊಗೊಳಿದ್ರ ಸಲುವಾಗಿ 2 ವರ್ಷ 3 ವರ್ಷ ಅಡ್ಡಾಡಬೇಕಾಗ್ತಿತ್ತು ಅವರು. ಆಕಸ್ಮಿಕ ಪರ್ಮಿಷನ್ ತೊಗೊಳ್ಳಾರ್ದನ ಅವ್ರು ಏನಾದ್ರು ಖರೀದಿ ಮಾಡಿದ್ರೆ ಲ್ಯಾಂಡ್ ಸರ್ಕಾರಕ್ಕೆ ವೆಸ್ಟ್ ಆಗ್ತಿತ್ತು. ಅದು ಸರ್ಕಾರ ಆಗಿಬಿಡ್ತಿತ್ತು, ದುಡ್ಡನ್ನು ಹೋಗ್ತಿತ್ತು, ಲ್ಯಾಂಡ್ ಹೋಗ್ತಿತ್ತು. ಅದ್ರ ಸಲ ಈ ರೀತಿ ಮಾಡಿರೋದ್ರಿಂದ 2 ರೀತಿ ಲಾಭ ಆಗುತ್ತೆ. ಒಂದು, ಯಾರು ಜಮೀನನ್ನು ಕೊಡಬೇಕು ಅಂತಾರ ಆ ಜಮೀನನ್ನು ಪರ್ಚೇಸ್ ಮಾಡೋರಿಗೆ ಸ್ಪರ್ಧೆ ಬರ್ತದೆ, ಹೆಚ್ಚಿನ ಬೆಲೆ ಬರ್ತಾ ರೈತರಿಗೆ. ಎರಡನೇದು, ಜಮೀನಿಗೆ ಖರೀದಿ ಮಾಡೋರು ಸಹಿತವಾಗಿ ಜಮೀನಿಗೆ ಖರೀದಿ ಮಾಡಿದ ತಕ್ಷಣ ಅವ್ರು ಎನೆಗೆ ಹಾಕ್ಕೊಂಡು ಅವ್ರು ನಾನ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಮತ್ತು ಇನ್ನೊಂದು ಏನು ಅಂತಂದ್ರೆ, ಯಾರು ಕೃಷಿಯೇತರ ವ್ಯಕ್ತಿಗಳಿರ್ತಾರೆ, ಅಂದ್ರೆ ಕೃಷಿ ಉದ್ಯೋಗನ ಯಾರು ಮಾಡೋದಿಲ್ಲ, ಅವ್ರು ಇತ್ತಿತ್ತಲಾಗಿ ಈ ಕೊರೋನಾ ಆದ ನಂತರ ಬಿಸ್ನೆಸ್ ಮಾಡಿದ್ರೆ ಏನಪ್ಪ, ನಾವು ಹಳ್ಳಿಗೆ ಹೋಗಿಬಿಡೋಣ, ಹಳ್ಳಿಗೆ ಹೋಗಿ ಒಕ್ಕಲ್ತನ ಮಾಡೋಣ ಅನ್ನುವಂಥ ಒಂದು ಮಾನಸಿಕತೆ ಬಂದಿದೆ ಈಗ. ಈ ರೀತಿಯಾಗಿ ಓಪನ್ ಆಗಿ ಪರ್ಚೇಸ್ ಮಾಡುವಂಥ ಅವಕಾಶ ಸಿಕ್ತು ಅಂತಂತಂದ್ರೆ
ಬರೇ ಮಲ್ಟಿ ಮಿಲಿಯೋನಿಯರ್ಸ್ ಅಲ್ಲ, ಅವರೇ ಖರೀದಿ ಮಾಡ್ಬೋದು. ಮಲ್ಟಿ ಮಿಲಿಯೋನರ್ಸ್ ಅಂತ ಯಾಕೆ ಹೇಳ್ತೀವಿ? ಈಗೇನು ವ್ಯಾಪಾರಸ್ಥರು ಅದಾರಲ್ಲ, ಅವರು ಎಲ್ಲೆಲ್ಲಿ ಮಾಲ್ ಸಿಗುತ್ತಲ್ಲ ಅಲ್ಲಿ ಹೋಗಿ ಖರೀದಿ ಮಾಡ್ಬೋದು. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈಗಾಗಲೇ ಮೆಣಸಿನಕಾಯಿ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಕಡ್ಲೆ ಆಗಿರ್ಬೋದು, ಈಗಾಗಲೇ ಇದೇ ವ್ಯಾಪಾರಸ್ಥರು ಹಳ್ಳಿಗೆ ಹೋಗಿ ರೈತ ಇದ್ದಲ್ಲೇ ಖರೀದಿ ಮಾಡ್ತಾರೆ. ಈಗ ನಡೆದಿದ್ದೀಗ ಆ ಕೆಲಸ. ಆದರೆ ಈ ರೀತಿ ಓಪನ್ ಆಗಿರೋದ್ರಿಂದ ಆ ವ್ಯಾಪಾರಸ್ಥರು, ದಲಾಲಿಗಳು, ಹೊರನವರು ಕೂಡ ಖರೀದಿ ಮಾಡಬಹುದು ಅಂತ. ಅಂದ್ರೆ ಏನಾಗುತ್ತೆ ಅಂದರೆ, ಕಾಂಪಿಟೇಷನ್ ಎಲ್ಲಿ ಹೆಚ್ಚಿರ್ತತಿ ಅಲ್ಲಿ ಆ ವಸ್ತು ಡಿಮಾಂಡ್ ಬರುತ್ತೆ. ಧನ್ಯವಾದ. ಒಟ್ಟಾರೆಯಾಗಿ ಭೂ ಸುಧಾರಣಾ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆಗಳು ಜನಪರವಾಗಿದ್ದಾವೆ, ರೈತರ ಪರವಾಗಿದ್ದಾವೆ, ಕಾರ್ಮಿಕರ ಪರವಾಗಿ ಇದ್ದಾವೆ. ಅವುಗಳ ಕುರಿತು ಜನರಿಗೆ ಮಿಸ್ಗೈಡ್ ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಮೋಹನ್ ಲಿಂಬಿಕಾಯಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ದಿನದ 24 ಗಂಟೆ ಯಾವುದೇ ಸಂದರ್ಭದಲ್ಲಿ